ಇವತ್ತು ನಾನು ಮಾತಾಡ್ತಿರೋ ಪ್ರಾಡಕ್ಟ್ ಇದು ಎಲ್ಫ್ ರವರದು 16 ಅವರ್ ಕ್ಯಾಮೋ ಕನ್ಸೀಲರ್. ತುಂಬಾ ಹೈಪ್ಡ್ ಅಪ್, ತುಂಬಾ ರೇವ್ಡ್ ಅಪ್ ಆಗಿರೋ ಪ್ರಾಡಕ್ಟ್ ಇದು. ಇದನ್ನ ಪ್ರೇಸ್ ಮಾಡಿದ್ದಾರೆ. ನಾನು ಅದನ್ನ ನೋಡ್ಬಿಟ್ಟು ಇದು ಎಲ್ಫ್ ಇಂಡಿಯಾಗೆ ಬಂದ ಕೂಡಲೇ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಅಂಡ್ ದಿಸ್ ಇಸ್ ಅ ಬಿಗ್ ಡಿಸಪಾಯಿಂಟ್ಮೆಂಟ್. ನಂಗೆ ಇದು ವರ್ಕೇ ಮಾಡ್ಲಿಲ್ಲ. ಐ ಡೋಂಟ್ ನೋ ಯಾಕೆ ಇನ್ಫ್ಲೂಯೆನ್ಸರ್ಸ್ ಗಳಿಗೆ ಇಷ್ಟ ಆಯ್ತು ಅಂತ. ಇದರಲ್ಲಿ 2 ವೇರಿಯಂಟ್ ಬರುತ್ತೆ. ಒಂದು ಇದು ಮ್ಯಾಟ್ ಫಿನಿಶ್ ಕೊಡುತ್ತೆ ಅಂಡ್ ಇನ್ನೊಂದು ಹೈಡ್ರೇಟಿಂಗ್ ಕ್ಯಾಮೋ ಕನ್ಸೀಲರ್ ಅಂತ ಬರುತ್ತೆ. ಐ ಥಿಂಕ್ ಅದ್ರ ಬಗ್ಗೆ ಅವ್ರು ಮಾತಾಡ್ತಿದ್ರು. ಅದ್ರದ್ದು ಫಾರ್ಮುಲೇಷನ್ ಅದು ಹೇಗ್ ವರ್ಕ್ ಆಗುತ್ತೆ ನಂಗೆ ಗೊತ್ತಿಲ್ಲ. ಬಟ್ ಇದನ್ನ ನಾನು ಪರ್ಚೇಸ್ ಮಾಡಿದೆ ಅಂಡ್ ದಿಸ್ ಡಿಂಟ್ ವರ್ಕ್ ಫಾರ್ ಮಿ. ಇದ್ರದ್ದು ಶೇಡ್ ಬಂದ್ಬಿಟ್ಟು ಮೀಡಿಯಂ ಬೇಜ್. ನಂಗೆ ಇದು ಮ್ಯಾಚ್ ಆಗುತ್ತೆ ಅಂತ ನಾನು ತಂದೆ. ಬಟ್ ಇದು ನನಗೆ ಹೈಲೈಟಿಂಗ್ ಶೇಡ್ ತರ ಕಾಣಿಸುತ್ತೆ. ಇದು 1 ರಿಂದ 2 ಶೇಡ್ ನನ್ನ ಸ್ಕಿನ್ ಇಂದ ಲೈಟ್ ಇದೆ, ನೀವು ಕಾಣಿಸ್ಬೋದು ನಿಮ್ಗೆ. ಅಂಡ್ ಇದರ ವಾಂಡ್ ಮಾತ್ರ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಡೋ ಫುಟ್ ಅಪ್ಲಿಕೇಟರ್ ಸ್ವಲ್ಪ ಥಿಕ್ ಆಗಿರೋದು ಕೊಟ್ಟಿದ್ದಾರೆ. ಇಟ್ ಈಸ್ ಲವ್ಲಿ. ಇದರಲ್ಲಿ ತುಂಬಾ ಚೆನ್ನಾಗಿ ನಮ್ಮ ಅಂಡರ್ ಐಸ್ಗೆ ನಾವು ಕನ್ಸೀಲರ್ ಅನ್ನ ಹಚ್ಬೋದು. ಅಂಡ್ ಒಂದು ಪೆಕ್ಯುಲಿಯರ್ ಸ್ಮೆಲ್ ಇದೆ. ದಟ್ಸ್ ಓಕೆ. ಕೆಲವು ಫೌಂಡೇಶನ್ ಗಳಿಗೆ ಈ ತರನೇ ಸ್ಮೆಲ್ ಇರುತ್ತೆ. ಅಂಡ್ ಇಟ್ಸ್ ನಾಟ್ ಓವರ್ ಪವರಿಂಗ್, ಪರವಾಗಿಲ್ಲ. ಬಟ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಇದು ವಿದಿನ್ ಸೆಕೆಂಡ್ ಸೆಟ್ ಆಗ್ಬಿಡುತ್ತೆ, ಬ್ಲೆಂಡ್ ಆಗಲ್ಲ. ಅಂಡ್ ತುಂಬಾ ಪೌಡರಿ ಆಗಿ ಫಿನಿಶ್ ಇದ್ರದಿದೆ. ಐ ಮೀನ್ ಹಚ್ಚಿ ಆದ ನಂತರ ತುಂಬಾ ಪೌಡರಿ ಫೀಲಿಂಗ್ ಕೊಡುತ್ತೆ. ಅಂಡ್ ನಮ್ಮ ಈ ಅಂಡರ್ ಐಗಳಲ್ಲಿ ಫೈನ್ ಲೈನ್ಸ್ ಗಳಿದೆಲ್ಲ ಅಲ್ಲಿ ಸೆಟಲ್ ಆಗುತ್ತೆ. ಯೂಶುವಲಿ ಕನ್ಸೀಲರ್ ಗಳಲ್ಲಿ ಸೆಟಲ್ ಆದ್ರೆ ತುಂಬಾ ಯಾಕಾಗಿ ಕಾಣಿಸುತ್ತೆ, ಅದೇನು ಚೆನ್ನಾಗಿ ಕಾಣಿಸಲ್ಲ. ಈ ಕನ್ಸೀಲರ್ ಅನ್ಫಾರ್ಚುನೇಟ್ಲಿ ನಮ್ಮ ಫೈನ್ ಲೈನ್ಸ್ ಗಳಲ್ಲಿ ಸೆಟಲ್ ಆಗುತ್ತೆ. ಅಂಡ್ ಐ ಡಿಂಟ್ ಎಕ್ಸ್ಪೆಕ್ಟ್ ಫ್ರಮ್ ಎಲ್ಫ್ ಕನ್ಸೀಲರ್ ಈ ತರ ಇದು ವರ್ಕ್ ಮಾಡುತ್ತೆ ಅಂತ. ಐ ಡಿಂಟ್ ಲೈಕ್ ಇಟ್ ಅಟ್ ಆಲ್. ಯಾಕಂದ್ರೆ ಅಂಡರ್ ಐಸ್ ಯಾವಾಗ್ಲೂ ಡ್ರೂಪಿ ಆಗಿ, ಯಾವಾಗ್ಲೂ ಓವರ್ ಆಗಿ ಕನ್ಸೀಲರ್ ಹಚ್ಚಿದಾಗೆ ಅನ್ಸುತ್ತೆ. ತುಂಬಾ ಹೈ ಕವರೇಜ್ ಇದೆ ಇದರದ್ದು. ಸೊ ದಟ್ ಇಸ್ ಒನ್ ಗುಡ್ ಥಿಂಗ್. ಬಟ್ ಕನ್ಸೀಲರ್ ಸರಿಯಾಗಿ ಅಪ್ಲೈ ಆಗಲ್ಲ ಆದ್ರೆ, ಫೈನ್ ಲೈನ್ಸ್ ಗಳಲ್ಲಿ ಸೆಟಲ್ ಆಗೋದಾದ್ರೆ, ಐ ವಿಲ್ ನೆವರ್ ಪರ್ಚೇಸ್ ದಿಸ್ ಕನ್ಸೀಲರ್ ಒನ್ಸ್ ಅಗೇನ್. ಈ ಕನ್ಸೀಲರ್ ಕೂಡ ನಾನು ತುಂಬಾ ಕಡಿಮೆ ಯೂಸ್ ಮಾಡಿದ್ದೀನಿ. ನನ್ನ ಸ್ಕಿನ್ ಟೋನಿಗೂ ಇದು ಮ್ಯಾಚ್ ಆಗಲ್ಲ. ಸೊ ಅದಕ್ಕೋಸ್ಕರ ಐ ಥಿಂಕ್ ಹಾರ್ಡ್ಲಿ 5-6 ಟೈಮ್ಸ್ ಯೂಸ್ ಮಾಡಿರ್ಬೋದು. ಅದಕ್ಕಿಂತ ಜಾಸ್ತಿ ನಾನು ಇದನ್ನು ಯೂಸ್ ಮಾಡಿಲ್ಲ. ಯಾಕಂದ್ರೆ ನನ್ನ ಮುಖದ ಮೇಲೆ ಇದು ಸರಿಯಾಗಿ ಸೆಟ್ ಆಗಲ್ಲ, ಚೆನ್ನಾಗಿ ಕಾಣಿಸಲ್ಲ. ಇದರದ್ದು ಪ್ರೈಸ್ ಬಂದ್ಬಿಟ್ಟು 600 rupees. ನೈಕಾದಲ್ಲಿ ನಿಮ್ಗೆ ಇದು ಸಿಗುತ್ತೆ. ಇದು ನಾನು ಪರ್ಚೇಸ್ ಮಾಡಿದ್ದು ಕೂಡ ನೈಕಾ ಪಿಂಕ್ ಫ್ರೈಡೇ ಸೇಲ್, ಐ ಥಿಂಕ್ 1 or 2 years ಬ್ಯಾಕ್. ಅವಾಗ ಬೈ 1 get 1 ಫ್ರೀ ಅಲ್ಲಿ ಇದು ಪರ್ಚೇಸ್ ಮಾಡಿದ್ದು. ಸೊ ಅಷ್ಟೊಂದು ಲಾಸ್ ಆಗ್ಲಿಲ್ಲ ನನಗೆ. ಸೊ ಐ ಡೋಂಟ್ ರಿಗ್ರೆಟ್ ಇಟ್. ಬಟ್ ನಾನೊಂದು ಒಳ್ಳೆ ಲೆಸನ್ ಕಲಿತೆ ಇದನ್ನು ಪರ್ಚೇಸ್ ಮಾಡಿಬಿಟ್ಟು ಅಂತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ನೀವು ಟ್ರೈ ಮಾಡ್ಬೇಕಿದ್ರೆ ಇದ್ರದ್ದು ಹೈಡ್ರೇಟಿಂಗ್ ಕನ್ಸೀಲರ್ ಅನ್ನು ಟ್ರೈ ಮಾಡಿ. ಐ ಥಿಂಕ್ ಅದು ಒಳ್ಳೇದಿರ್ಬೋದು, ನಂಗೆ ಗೊತ್ತಿಲ್ಲ. ನಾನು ಹೇಳಿದ್ನಂತ ಬೈ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಟ್ ನಿಮ್ಗೆ ಮನ್ಸಿದ್ರೆ ಅದನ್ನು ಪರ್ಚೇಸ್ ಮಾಡ್ಬೋದು. ಇದನ್ನು ಸ್ಕಿಪ್ ಮಾಡಿ ಪ್ಲೀಸ್. ಆ್ಯಂಡ್ ನಿಮ್ಮ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋ ರೀತಿ ಏನಾದರೂ ರಿಸರ್ಚ್ ಮಾಡಿ, ಆಮೇಲೆ ಇಲ್ಲದೆ ಇದ್ರೆ ನೈಕಾ ಸ್ಟೋರಿಗೆ ಹೋಗಿನೇ ಪರ್ಚೇಸ್ ಮಾಡಿ. ಯಾಕಂದ್ರೆ ಐ ರಿಗ್ರೆಟ್ ಬೈಯಿಂಗ್ ಲೈಟರ್ ಶೇಡ್. ತುಂಬಾ ಆಡಾಗಿ ಕಾಣಿಸುತ್ತೆ ನನ್ನ ಮುಖದಲ್ಲಿ. ಸೊ ಅದೇ ಕನ್ಸೀಲರ್ ಅನ್ನು ನಾನು ಈಗ ಹಚ್ಚಿದ್ದೀನಿ. ಆ್ಯಂಡ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಐ ಥಿಂಕ್ ಫೈನ್ ಲೈನ್ಸ್ ಅಲ್ಲಿ ಅದು ಸೆಟಲ್ ಆಗಿದೆ. ಅಂಡ್ ಐ ಡೋಂಟ್ ಲೈಕ್ ದಟ್ ಫೀಲಿಂಗ್. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.